ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಕಡಿಮೆ ಪದಾರ್ಥ ಬಳಸಿ ಬೆಳಗಿನ ಉಪಹಾರಕ್ಕೆ ರೊಟ್ಟಿ, ಚಪಾತಿ, ಪೂರಿ, ದೋಸೆ ಜೊತೆಗೆ ಕಾಂಬಿನೇಷನ್ ಒಂದು ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಪದಾರ್ಥನೂ ಬೇಡ, ಮತ್ತೆ ತರಕಾರಿ ಇಲ್ದಾಗ ಇದನ್ನ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಒಂದು ಕುಟ್ಟಾಣಿಗೆ ಹಾಕೊಂಡು ನುಣ್ಣಗೆ ಕುಟ್ಕೊಂತಾ ಇದ್ದೀನಿ. ನೋಡಿ, ಈ ತರ ಕುಟ್ಟಿಟ್ಕೊಂಡು ಒಂದು ಬೌಲಿಗೆ ಹಾಕಿಟ್ಕೋಬೇಕು. ಈಗ ಒಂದು ಬಾಂಡ್ಲಿಗೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಬೇಕು. ಸಾಸಿವೆ ಚಟಪಟ ಅಂತ ಸಿಡಿಬೇಕಾದ್ರೆ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತ ಇದ್ದೀನಿ. ಜೀರಿಗೆ ಅಷ್ಟೇ ಚೆನ್ನಾಗಿ ಕಲರು ಚೇಂಜ್ ಆಗಬೇಕು, ಚೆನ್ನಾಗಿ ಚಟಪಟ ಅಂತ ಅನ್ಬೇಕು. ಈ ಟೈಮಲ್ಲಿ ಒಂದು ಬೌಲ್ ಅಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಹುರ್ಕೋಬೇಕು. ಎಣ್ಣೆಯಲ್ಲಿ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿ ಹಾಕೋಬೇಕು. ನೋಡಿ, ಈ ತರನೇ ನೀವು ಕೈ ಆಡ್ತಾ ಇರಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದ್ಮೇಲೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಅದು ಅಷ್ಟೇ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬೆರೆಯೋ ತರ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು, ಒಳ್ಳೆ ಘಮ ಬರುತ್ತೆ ಅವಾಗ. ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೊಂತ ಇದ್ದೀನಿ. ಮತ್ತೊಂದ್ಸಲಿ ಕೈ ಆಡ್ಕೋಬೇಕು. ಒಗ್ಗರಣೆ ಜೊತೆಗೆ ಬೆರಿಬೇಕು. ಅದನ್ನು ಒಂದೊಂದಾಗಿ ಹಾಕೊಂತ ನೀವು ಚೆನ್ನಾಗಿ ಕೈ ಆಡ್ಕೋಬೇಕಾಗತ್ತೆ. ಚೆನ್ನಾಗಿ ಒಗ್ಗರಣೆ ರೆಡಿ ಆದ್ಮೇಲೆ 1/4 ಲೀಟ್ರಷ್ಟು ಮೊಸರು ಹಾಕೊಂತ ಇದ್ದೀನಿ. ಹುಳಿ ಮೊಸರಾದ್ರೂ ಓಕೆ, ಸಪ್ಪೆ ಮೊಸರಾದ್ರೂ ಓಕೆ, ಎರಡು ಚೆನ್ನಾಗಾಗುತ್ತೆ. ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಒಗ್ಗರಣೆ ಜೊತೆಗೆ ಮೊಸರು ಚೆನ್ನಾಗಿ ಬೆರಿಬೇಕು. ಇದು ತುಂಬ ಇಂಪಾರ್ಟೆಂಟು. 1 ರಿಂದ 2 ನಿಮಿಷ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ಟು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಆವಾಗ ಕಲ್ಲರೇ ಚೇಂಜ್ ಆಗುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ, ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೋಡಿ, ಈಗ ಎಲ್ಲ ಕೈಯಾಡಾಗಿದೆ. ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ. ಕುದಿಯೋದು ತುಂಬ ಇಂಪಾರ್ಟೆಂಟು. ಕುದ್ದಾಗ ಮೊಸರಲ್ಲಿ ಹಾಕಿರ್ತೀವಲ್ಲ, ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನಿವತ್ತು ಚಪಾತಿಗೆ ಮಾಡಿದ್ದೆ. ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಮೊಸರು ಗ್ರೇವಿ ಮಾಡೋದು ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.